ಮೊದಲು ನೀವು ಆಲೋಚನೆ ಮಾಡಿ, ಈ ಉಗುರು ಬೆಳೆಸ್ತೇವೆ ನೋಡಿ, ಇದು ನಿಷಿದ್ಧ. ಎಷ್ಟು ನಿಷಿದ್ಧ ಅಂತಂದ್ರೆ ಅದರಲ್ಲಿ ಎಲ್ಲ ತುಂಬಿಕೊಂಡಿರ್ತದೆ. ಇಷ್ಟು ಅಗಲ ಉಗುರು ಬೆಳೆದ್ರೆ ಅದರಲ್ಲಿ ಎಲ್ಲ ತುಂಬುತ್ತದೆ. ಕಸ, ಕಡ್ಡಿ, ಮೈದ್ದು, ಅಲ್ಲದ್ದು, ಇಲ್ಲದ್ದು, ಎಲ್ಲವೂ ಅದರಲ್ಲಿ ಸೇರಿಕೊಳ್ತೇವೆ. ಊಟ ಮಾಡುವಾಗ ಪ್ರಾಣ ಯಸ್ವಾಹ ಎಲ್ಲ ಒಳಗೂ ಆಗುತ್ತೆ ಅಷ್ಟೇ. ಅಂದ್ರೆ ಕೆಟ್ಟದ್ದನ್ನೇ ಮತ್ತೆ ನಾವು ತಿನ್ಬೇಕಾಗ್ತದೆ. ಉಗುರು ಅದು ನಂಜು. ಎಷ್ಟು ನಂಜು ಅಂತಂದ್ರೆ ನಮ್ಮ ಮೈಯಲ್ಲಿ ಒಂದು ಗಾಯ ಆಯಿತು ಅಂತ ಇಟ್ಟುಕೊಳ್ಳಿ, ಆ ಉಗುರು ಮುಟ್ಟಿದ್ರೆ ಆ ಗಾಯ ಇನ್ನಷ್ಟು ಜಾಸ್ತಿ ಆಗುತ್ತೆ. ನಮ್ಮ ಉಗುರೇ ನಮಗೆ ಎಲರ್ಜಿ ಅಂತಂದ್ರೆ ಅದು ಎಷ್ಟು ಕೆಟ್ಟದು ಅಂತ ಒಂದ್ಸಲ ಆಲೋಚನೆ ಮಾಡಿ. ನಮ್ಮ ಮನೆಯೊಳಗೆ ಉಗುರು ತೆಗಿಬಾರದು, ತಲೆ ಬಾಚಬಾರದು, ಶಾಸ್ತ್ರದಲ್ಲಿ ಹೇಳ್ತಾರೆ. ತಲೆ ಕೂದಲು ಮನೆಯೊಳಗೆ ಬಿದ್ದರೆ ಅದಕ್ಕಿಂತ ದೊಡ್ಡ ಮಾಟ ಮಾಡೋದು ಬೇಡ ಅಂತ ಹೇಳ್ತಾರೆ. ಉಗುರು ಬಿದ್ದರೆ ಪಕ್ಕದ ಮನೆಯವರು ಲಿಂಬೆಹಣ್ಣು ಕುಂಕುಮ ಹಾಕೋದು ಬೇಡ, ನಮ್ದೇ ಸಾಕು ಮಂತ್ರ ಅಂತ ಹೇಳ್ತಾರೆ. ಅಂದ್ರೆ ಮಾಟ ಅದು. ಅಂದ್ರೆ ನಮ್ಮ ಉಗುರು ಅದು ಬಿತ್ತು ಅಂದ್ರೆ ಅದು ದೋಷ.